ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಮ್ಮ RCB ಆಟಗಾರರಾದಂಥ ಸ್ಮೃತಿ ಮಂದಾನ ಹಾಗೆ ವಿರಾಟ್ ಕೊಹ್ಲಿ ಅವರು ಯಾವಾಗಲೂ ಕೂಡ ತಾವು ಸೇಮ್ ಟು ಸೇಮ್ ಅಂತಲೇ ಗುರುತಿಸ್ಕೊಂಡು ಬಂದಿದ್ದರು. ಆ್ಯಂಡ್ ಅವರಿಬ್ಬರು ಆಡೋ ಟೀಮ್ ಕೂಡ ಎರಡು ಒಂದೇ, ನಮ್ಮ RCB. ಆ್ಯಂಡ್ ಅವರಿಬ್ಬರು ಜೆರ್ಸಿ ನಂಬರ್ ಕೂಡ ಬಂದ್ಬಿಟ್ಟು ಸೇಮ್ 18, ಸೇಮ್ IPL ಟೀಮ್ ಆ್ಯಂಡ್ ಸೇಮ್ ಜೆರ್ಸಿ ನಂಬರ್ ಆ್ಯಂಡ್ ಸೇಮ್ ಆ್ಯಟಿಟ್ಯೂಡ್ ಹೊಂದಿರುವಂಥ ಸ್ಮೃತಿ ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಮೊನ್ನೆ ನಡೆದ ಮ್ಯಾಚ್ನಲ್ಲಿ ಸೇಮ್ ಅಪೋನೆಂಟ್ ಆದಂಥ ಆಸ್ಟ್ರೇಲಿಯಾ ವಿರುದ್ಧ ಸ್ಮೃತಿ ಮಂದಾನ ಅವರು ತಮ್ಮ ಕೆರಿಯರ್ನ ಫಾಸ್ಟೆಸ್ಟ್ ಸೆಂಚುರಿ, ಹಾಗೆ ವಿರಾಟ್ ಕೊಹ್ಲಿ ಅವರು ತಾವು ಮಾಡಿದಂಥ ಆಸ್ಟ್ರೇಲಿಯಾ ವಿರುದ್ಧ 52 ಬಾಲ್ಗಳಲ್ಲಿ ಏನು ಸೆಂಚುರಿ ಹೊಡೆದಿದ್ರಲ್ಲ, ಆ ದಾಖಲೆ ಕೂಡ ಸ್ಮೃತಿ ಮಂದಾನ ಅವರು ಸರಿಗಟ್ಟಿದ್ದಾರೆ. ಆ್ಯಂಡ್ ನಮ್ಮ RCB ಎಕ್ಸ್ ಖಾತೆಯಿಂದ ಸ್ಮೃತಿ ಮಂದಾನ ಅವರ 50 ಬಾಲ್ನಲ್ಲಿ ಏನು ಸೆಂಚುರಿ ಹೊಡೆದಿರಲ್ಲ, ಅದು ಕೂಡ ಎಕ್ಸ್ ಖಾತೆಯಿಂದ ಪೋಸ್ಟ್ ಆಗಿದೆ. ಆ್ಯಂಡ್ ಸ್ಮೃತಿ ಮಂದಾನ ಅವರು ಬಂದ್ಬಿಟ್ಟು ಈ ಸಿರೀಸ್ನಲ್ಲಿ ಪ್ಲೇಯರ್ ಆಫ್ ದಿ ಸಿರೀಸ್, ಫಾಸ್ಟೆಸ್ಟ್ 50 ಆ್ಯಂಡ್ ಫಾಸ್ಟೆಸ್ಟ್ 100 ಮತ್ತು ಬ್ಯಾಕ್ ಟು ಬ್ಯಾಕ್ 100 ಕೂಡ ಇದ್ದಾವೆ. ಇದು ಬಂದ್ಬಿಟ್ಟು ಕೇವಲ 3 ಮ್ಯಾಚಿನ ಸಿರೀಸ್ನಲ್ಲಿ ನಡೆದಿದ್ದು. ಅದು ಕೂಡ ನಮ್ಮ ವಿರಾಟ್ ಆ್ಯಂಡ್ ಸ್ಮೃತಿ ಮಂದಾನ ಅವರು ಇಬ್ಬರು ಆಸ್ಟ್ರೇಲಿಯಾ ವಿರುದ್ಧನೇ ಹೊಡೆದಿದ್ದಾರೆ. ಆ್ಯಂಡ್ ಆಸ್ಟ್ರೇಲಿಯಾ ತಂಡವು 47.5 ಓವರ್ನಲ್ಲಿ 412 ರನ್ಗೆ ಆಲ್ಔಟ್ ಆಗಿತ್ತು. ಇಂಡಿಯಾ ಟೀಮ್ 412 ರನ್ನ ಚೇಸ್ ಬೆನ್ನತ್ತಿದಂತಲ್ಲಿ 369 ರನ್ಗಳನ್ನು ಹೊಡೆಯಲು ಮಾತ್ರ ಶಕ್ತರಾಗುತ್ತದೆ. 47 ಓವರ್ಗಳಲ್ಲಿ ಇಂಡಿಯಾ ಟೀಮ್ ಬಂದ್ಬಿಟ್ಟು ಆಲ್ಔಟ್ ಆಗುತ್ತೆ. ಕೇವಲ 42 ರನ್ಗಳಿಂದ ಇಂಡಿಯಾ ಟೀಮ್ ಸೋಲುತ್ತದೆ.